SSC JD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಒಂದನೆಯ ಪ್ರಶ್ನೆ, ಕೆಳಗಿನ ಯಾವ ಗಾಳಿಯು ತೀವ್ರವಾದ ಶೀತ ಮತ್ತು ಶುಷ್ಕತೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಮಾನ್ಸೂನ್ ಮಾರುತಗಳು, ಎರಡನೇ ಆಪ್ಷನ್ ಪಶ್ಚಿಮ ಮಾರುತಗಳು, ಮೂರನೇ ಆಪ್ಷನ್ ವ್ಯಾಪಾರ ಮಾರುತಗಳು, ನಾಲ್ಕನೇ ಆಪ್ಷನ್ ಧ್ರುವ ಪೂರ್ವ ಮಾರುತಗಳು. ಸರಿ ಉತ್ತರ 4 ಧ್ರುವ ಪೂರ್ವ ಮಾರುತಗಳು. ಎರಡನೆಯ ಪ್ರಶ್ನೆ, ಮಳೆಯನ್ನು ಡ್ಯಾಶ್ ಎಂಬ ಉಪಕರಣದಿಂದ ಅಳೆಯಲಾಗುತ್ತದೆ? ಒಂದನೇ ಆಪ್ಷನ್ ಮಳೆ ಮಾಪಕ, ಎರಡನೇ ಆಪ್ಷನ್ ಮಳೆ ನೀರು ಸಂಗ್ರಾಹಕ, ಮೂರನೇ ಆಪ್ಷನ್ ಮಳೆ ಕ್ಯಾಲ್ಕುಲೇಟರ್, ನಾಲ್ಕನೇ ಆಪ್ಷನ್ ಅವಕ್ಷೇಪಕ. ಸರಿ ಉತ್ತರ 1 ಮಳೆ ಮಾಪಕ. ಎರಡನೆಯ ಪ್ರಶ್ನೆ, ಕೆಳಗಿನ ಯಾವ ದೇಶವು ಯುರೇನಿಯಂ ಅತಿ ದೊಡ್ಡ ಉತ್ಪಾದಕವಾಗಿದೆ? ಒಂದನೇ ಆಪ್ಷನ್ ಕಜಕಿಸ್ತಾನ್, ಎರಡನೇ ಆಪ್ಷನ್ ಕೆನಡಾ, ಮೂರನೇ ಆಪ್ಷನ್ ಆಸ್ಟ್ರೇಲಿಯಾ, ನಾಲ್ಕನೇ ಆಪ್ಷನ್ USA. ಸರಿ ಉತ್ತರ 1 ಕಜಕಿಸ್ತಾನ್. ನಾಲ್ಕನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಸಮಾಧಿ ಮಾಡಿದ ಸೂರ್ಯನ ಬೆಳಕು ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಚಿನ್ನ, ಎರಡನೇ ಆಪ್ಷನ್ ಪೆಟ್ರೋಲಿಯಂ, ಮೂರನೇ ಆಪ್ಷನ್ ಭೂ ಉಷ್ಣ ಶಕ್ತಿ, ನಾಲ್ಕನೇ ಆಪ್ಷನ್ ಕಲ್ಲಿದ್ದಲು. ಸರಿ ಉತ್ತರ 4 ಕಲ್ಲಿದ್ದಲು. ಐದನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಚ್ಚಾ ಉಕ್ಕಿನ ಉತ್ಪಾದಕ ದೇಶ ಯಾವುದು? ಒಂದನೇ ಆಪ್ಷನ್ ಜಪಾನ್, ಎರಡನೇ ಆಪ್ಷನ್ ಚೀನಾ, ಮೂರನೇ ಆಪ್ಷನ್ USA, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ 2 ಚೀನಾ. ಆರನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಮುದ್ರ ಬಂದರು ಎಲ್ಲಿದೆ? ಒಂದನೇ ಆಪ್ಷನ್ ಶಾಂಘೈ, ಎರಡನೇ ಆಪ್ಷನ್ ಕಲ್ಕತ್ತಾ, ಮೂರನೇ ಆಪ್ಷನ್ ಟೋಕಿಯೋ, ನಾಲ್ಕನೇ ಆಪ್ಷನ್ ಇದ್ಯಾವುದೂ ಅಲ್ಲ. ಸರಿ ಉತ್ತರ 1 ಶಾಂಘೈ. ಏಳನೇ ಪ್ರಶ್ನೆ, ಯಾವ ಬೆಳೆ ಹಳದಿ ಚಿನ್ನ ಎಂದು ಪ್ರಸಿದ್ಧವಾಗಿದೆ? ಒಂದನೇ ಆಪ್ಷನ್ ಕಿತ್ತಳೆ, ಎರಡನೇ ಆಪ್ಷನ್ ಮಾವು, ಮೂರನೇ ಆಪ್ಷನ್ ಜೋಜೋಬಾ, ನಾಲ್ಕನೇ ಆಪ್ಷನ್ ಸಾಸಿವೆ. ಸರಿ ಉತ್ತರ 4 ಸಾಸಿವೆ. ಎಂಟನೆಯ ಪ್ರಶ್ನೆ, ಸ್ಥಳಾಂತರ ಬೇಸಾಯಕ್ಕೆ ಇನ್ನೊಂದು ಹೆಸರೇನು? ಒಂದನೇ ಆಪ್ಷನ್ ಕೊಯ್ಲು, ಎರಡನೇ ಆಪ್ಷನ್ ವರ್ಗಾವಣೆ, ಮೂರನೇ ಆಪ್ಷನ್ ಜೂಮ್, ನಾಲ್ಕನೇ ಆಪ್ಷನ್ ಕಸಿ. ಸರಿ ಉತ್ತರ 3 ಜೂಮ್. ಒಂಬತ್ತನೆಯ ಪ್ರಶ್ನೆ, ಕೆಳಗಿನ ಯಾವ ಬೆಳೆಯು ಖಾರಿಫ್ ಬೆಳೆಗೆ ಉದಾಹರಣೆಯಾಗಿದೆ? ಒಂದನೇ ಆಪ್ಷನ್ ಕಡಲೆ, ಎರಡನೇ ಆಪ್ಷನ್ ಹತ್ತಿ, ಮೂರನೇ ಆಪ್ಷನ್ ಬಟಾಣಿ, ನಾಲ್ಕನೇ ಆಪ್ಷನ್ ಗೋಧಿ. ಸರಿ ಉತ್ತರ 2 ಹತ್ತಿ. ಹತ್ತನೆಯ ಪ್ರಶ್ನೆ, ಕೆಳಗಿನ ಯಾವ ಖಂಡದಲ್ಲಿ ಆಂಡೀಸ್ ಪರ್ವತ ಶ್ರೇಣಿ ಇದೆ? ಒಂದನೇ ಆಪ್ಷನ್ ಆಸ್ಟ್ರೇಲಿಯಾ, ಎರಡನೇ ಆಪ್ಷನ್ ಯುರೋಪ್, ಮೂರನೇ ಆಪ್ಷನ್ ದಕ್ಷಿಣ ಆಫ್ರಿಕಾ, ನಾಲ್ಕನೇ ಆಪ್ಷನ್ ಏಷ್ಯಾ. ಸರಿ ಉತ್ತರ 3 ದಕ್ಷಿಣ ಆಫ್ರಿಕಾ. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ಉದ್ದವಾದ ಜಲಸಂಧಿಯಾಗಿದೆ? ಒಂದನೇ ಆಪ್ಷನ್ ಮಲಕ್ಕಾ ಜಲಸಂಧಿ, ಎರಡನೇ ಆಪ್ಷನ್ ಸುಂದಾ ಜಲಸಂಧಿ, ಮೂರನೇ ಆಪ್ಷನ್ ಡೆನ್ಮಾರ್ಕ್ ಜಲಸಂಧಿ, ನಾಲ್ಕನೇ ಆಪ್ಷನ್ ಬೇರಿಂಗ್ ಜಲಸಂಧಿ. ಸರಿ ಉತ್ತರ 1 ಮಲಕ್ಕಾ ಜಲಸಂಧಿ. 12ನೇ ಪ್ರಶ್ನೆ, ಅಟ್ಲಾಂಟಿಕ್ ಸಾಗರವನ್ನು ಪೆಸಿಫಿಕ್ ಸಾಗರದೊಂದಿಗೆ ಸಂಪರ್ಕಿಸುವ ಜಲಮಾರ್ಗ ಯಾವುದು? ಒಂದನೇ ಆಪ್ಷನ್ ಸುಯಾಜ್ ಕಾಲುವೆ, ಎರಡನೇ ಆಪ್ಷನ್ ಕೀಲ್ ಕಾಲುವೆ, ಮೂರನೇ ಆಪ್ಷನ್ ವೋಲ್ಟಾ ಡಾನ್ ಕಾಲುವೆ, ನಾಲ್ಕನೇ ಆಪ್ಷನ್ ಪನಾಮ ಕಾಲುವೆ. ಸರಿ ಉತ್ತರ 2 ಕೀಲ್ ಕಾಲುವೆ. 13ನೇ ಪ್ರಶ್ನೆ, ಕೆಳಗಿನ ಯಾವ ಸರೋವರ ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಗಡಿಯ ನಡುವೆ ಇದೆ? ಒಂದನೇ ಆಪ್ಷನ್ ಏಜಿಯನ್ ಸಮುದ್ರ, ಎರಡನೇ ಆಪ್ಷನ್ ಅರಬ್ಬಿ ಸಮುದ್ರ, ಮೂರನೇ ಆಪ್ಷನ್ ಹಳದಿ ಸಮುದ್ರ, ನಾಲ್ಕನೇ ಆಪ್ಷನ್ ಅರಲ್ ಸಮುದ್ರ. ಸರಿ ಉತ್ತರ 4 ಅರಲ್ ಸಮುದ್ರ. 14ನೇ ಪ್ರಶ್ನೆ, 6400 ಕಿಲೋಮೀಟರ್ ಉದ್ದದ ವಿಶ್ವದ ಅತಿ ಉದ್ದವಾದ ನದಿ ಎಂದು ಪರಿಗಣಿಸಲಾದ ಅಮೆಜಾನ್ ನದಿಯು ಡ್ಯಾಶ್ನ ಉತ್ತರ ಭಾಗದಲ್ಲಿದೆ? ಒಂದನೇ ಆಪ್ಷನ್ ಉತ್ತರ ಅಮೆರಿಕ, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ ಆಫ್ರಿಕಾ, ನಾಲ್ಕನೇ ಆಪ್ಷನ್ ದಕ್ಷಿಣ ಅಮೆರಿಕ. ಸರಿ ಉತ್ತರ 4 ದಕ್ಷಿಣ ಅಮೆರಿಕ. 15ನೇ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ದೇಶಗಳಲ್ಲಿ ಚಬಹಾರ್ ಬಂದರವನ್ನು ಅಭಿವೃದ್ಧಿಪಡಿಸುತ್ತಿದೆ? ಒಂದನೇ ಆಪ್ಷನ್ ಇರಾಕ್, ಎರಡನೇ ಆಪ್ಷನ್ ಒಮನ್, ಮೂರನೇ ಆಪ್ಷನ್ ಇರಾನ್, ನಾಲ್ಕನೇ ಆಪ್ಷನ್ ಪಾಕಿಸ್ತಾನ್. ಸರಿ ಉತ್ತರ 3 ಇರಾನ್. 16ನೇ ಪ್ರಶ್ನೆ, ಡ್ಯಾಶ್ ರೇಖೆಯು ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯಾಗಿದೆ? ಒಂದನೇ ಆಪ್ಷನ್ ಕೆಂಪು, ಎರಡನೇ ಆಪ್ಷನ್ ರ್ಯಾಡ್ಕ್ಲಿಫ್, ಮೂರನೇ ಆಪ್ಷನ್ ಮ್ಯಾಕ್ಮೋಹನ್, ನಾಲ್ಕನೇ ಆಪ್ಷನ್ ಡುರ್ಯಾಂಡ್. ಸರಿ ಉತ್ತರ 3 ಮ್ಯಾಕ್ಮೋಹನ್.
17ನೇ ಪ್ರಶ್ನೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1ನೇ ಆಪ್ಷನ್ 1893, 2ನೇ ಆಪ್ಷನ್ 1875, 3ನೇ ಆಪ್ಷನ್ 1864, 4ನೇ ಆಪ್ಷನ್ 1882. ಸರಿ ಉತ್ತರ 2, 1875. 18ನೇ ಪ್ರಶ್ನೆ ಕೆಳಗಿನವರಲ್ಲಿ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು? 1ನೇ ಆಪ್ಷನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, 2ನೇ ಆಪ್ಷನ್ ಜವಾಹರ್ಲಾಲ್ ನೆಹರು, 3ನೇ ಆಪ್ಷನ್ ಸರ್ದಾರ್ ವಲ್ಲಭಾಯ್ ಪಟೇಲ್, 4ನೇ ಆಪ್ಷನ್ JB ಕೃಪಲಾನಿ. ಸರಿ ಉತ್ತರ 2, ಜವಾಹರ್ಲಾಲ್ ನೆಹರು. 19ನೇ ಪ್ರಶ್ನೆ ಭಾರತವನ್ನು ಈ ಕೆಳಗಿನ ಯಾವ ರೀತಿಯ ಆರ್ಥಿಕತೆ ಎಂದು ಪರಿಗಣಿಸಲಾಗಿದೆ? 1ನೇ ಆಪ್ಷನ್ ಶುದ್ಧ ಕಮಾಂಡ್ ಆರ್ಥಿಕತೆ, 2ನೇ ಆಪ್ಷನ್ ಮಿಶ್ರ ಆರ್ಥಿಕತೆ, 3ನೇ ಆಪ್ಷನ್ ಸಾಂಪ್ರದಾಯಿಕ ಆರ್ಥಿಕತೆ, 4ನೇ ಆಪ್ಷನ್ ಶುದ್ಧ ಮಾರುಕಟ್ಟೆ ಆರ್ಥಿಕತೆ. ಸರಿ ಉತ್ತರ 1, ಶುದ್ಧ ಕಮಾಂಡ್ ಆರ್ಥಿಕತೆ. 20ನೇ ಪ್ರಶ್ನೆ ₹1 ನೋಟಿನ ಮೇಲೆ ಯಾರ ಸಹಿ ಇದೆ? 1ನೇ ಆಪ್ಷನ್ ರಿಸರ್ವ್ ಬ್ಯಾಂಕ್ ಗವರ್ನರ್, 2ನೇ ಆಪ್ಷನ್ ಹಣಕಾಸು ಕಾರ್ಯದರ್ಶಿ, 3ನೇ ಆಪ್ಷನ್ ಹಣಕಾಸು ಮಂತ್ರಿ, 4ನೇ ಆಪ್ಷನ್ ಪ್ರಧಾನ ಮಂತ್ರಿ. ಸರಿ ಉತ್ತರ 2, ಹಣಕಾಸು ಕಾರ್ಯದರ್ಶಿ.